ನಮಸ್ಕಾರ. ನಾವೆಲ್ಲರೂ ಹಣದ ಹಿಂದೆ ಓಡ್ತೇವಲ್ವಾ? ಹೌದು. ಆದ್ರೆ ಯಾಕೆ? ಹಣ ಇಲ್ಲದಿದ್ರೆ ಏನಾಗತ್ತೆ ಅನ್ನೋ ಒಂದು ಭಯ. ಆ ಭಯ ನಮ್ಮನ್ನು ಎಷ್ಟು ಆಳವಾಗಿ ಕಾಡುತ್ತೆ. ಡಿ.ಎಚ್. ಲಾರೆನ್ಸ್ ಅವರ ಮನಿ ಮ್ಯಾಡ್ನೆಸ್ ಅನ್ನೋ ಒಂದು ಅದ್ಭುತ ಕವಿತೆ ಈ ಭಯದ ಮೂಲವನ್ನೇ ಕೆದಕುತ್ತೆ. ಹೌದು. ನಮ್ಮ ಮುಂದಿರುವ ಆಕರಗಳು ಈ ಕವಿತೆಯನ್ನ ವಿಶ್ಲೇಷಿಸ್ತವೆ. ಸೊ ಬನ್ನಿ ಈ ಸಮೂಹ ಸನ್ನಿಯ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಇದು ಕೇವಲ ಹಣದ ಬಗ್ಗೆ ಇರೋ ಕವಿತೆಯಲ್ಲ. ಇದು ನಮ್ಮ ಸಮಾಜದ ಮೌಲ್ಯಗಳ ಬಗ್ಗೆ, ಕರೆಕ್ಟ್, ನಮ್ಮೊಳಗಿನ ಭಯದ ಬಗ್ಗೆ, ಮತ್ತೆ ಮನುಷ್ಯರಾಗಿ ನಾವು ಹೇಗೆ ಬದುಕ್ತಿದ್ದೇವೆ ಅನ್ನೋದಕ್ಕೆ ಹಿಡಿದ ಕನ್ನಡಿ. ಲಾರೆನ್ಸ್ ಹಣವನ್ನು ಕೇವಲ ಒಂದು ವಸ್ತು ಅಂತ ನೋಡಲ್ಲ, ಅದು ನಮ್ಮನ್ನು ಆಳುವ ಒಂದು ಶಕ್ತಿ ಅಂತ ನೋಡ್ತಾರೆ. ಹೌದು. ಈ ಚರ್ಚೆಯ ಮೂಲಕ ಆ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲ ಭಾರದಿಂದಾನೇ ಶುರು ಮಾಡೋಣ. ನಾನು ಮೊದಲ 5 ಸಾಲುಗಳನ್ನು ಓದ್ತೇನೆ. ಮನಿ ಈಸ್ ಆರ್ ಮ್ಯಾಡ್ನೆಸ್, ಆರ್ ವ್ಯಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್. ಅಂಡ್ ಆಫ್ ಕೋರ್ಸ್, ಇಫ್ ದ ಮಲ್ಟಿಟ್ಯೂಡ್ ಇಸ್ ಮ್ಯಾಡ್, ದ ಇಂಡಿವಿಜುವಲ್ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಇನ್ಸ್ಯಾನಿಟಿ ಅರೌಂಡ್ ವಿತ್ ಹಿಮ್. I doubt if any man living hands out a pound note without a pang, and a real tremor if he hands out a 10-pound note. ಈ ವ್ಯಾಸ್ಟ್ ಕಲೆಕ್ಟಿವ್ ಮ್ಯಾಡ್ನೆಸ್ ಅಂದ್ರೆ ಆ ಬೃಹತ್ ಸಮೂಹ ಸನ್ನಿ ಅನ್ನೋ ಪದ ಇದೆಯಲ್ಲ, ಅದು ಕೇಳಿದ ತಕ್ಷಣ ನನಗೆ ಇವತ್ತಿನ ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕ್ರೇಜ್ ಇದೆಲ್ಲ ನೆನಪಾಗುತ್ತೆ. ಹೌದು ಹೌದು. ಎಲ್ಲರೂ ಒಂದ್ ಕಡೆ ಓಡ್ತಿದ್ರೆ ನಾವು ಓಡಬೇಕು ಅನ್ನೋ ಒಂದು ಪ್ರೆಷರ್. ಲಾರೆನ್ಸ್ ಹೇಳೋದು ಇದನ್ನೇ ಅಲ್ವಾ, ಇದು ವೈಯಕ್ತಿಕ ಹುಚ್ಚಲ್ಲ, ಇದೊಂದು ಸಾಂಘಿಕ ಹುಚ್ಚು ಅಂತ. ಎಕ್ಸಾಕ್ಟ್ಲಿ. ಇಲ್ಲಿ ಪ್ರತಿಯೊಂದು ಪದಕ್ಕೂ ತುಂಬಾ ಆಳವಾದ ಅರ್ಥ ಇದೆ. ಹಣ ಕೊಡುವಾಗ ನಮ್ಮ ಮನಸ್ಸಲ್ಲಿ ಆಗೋ ಆ ಸಣ್ಣ ನೋವಿದೆಯಲ್ಲ, ಎದೆಗೆ ಚುಚ್ಚಿದ ಹಾಗೆ. ಹೌದು. ಅದಕ್ಕೆ ಅವರು ಪ್ಯಾಂಗ್ ಅನ್ನೋ ಪದನೇ ಬಳಸ್ತಾರೆ. ಅದೇ ಒಂದು ದೊಡ್ಡ ಮೊತ್ತವಾದ್ರೆ ಕೈ ನಡುಗುತ್ತೆ. ಕೈ ನ್ಯಾಚುರಲ್ ನಡುಗುತ್ತೆ. ಅದೊಂದು ರಿಯಲ್ ಟ್ರೆಮರ್ ಅಂತಾರೆ. ಇದು ಹಣ ನಮ್ಮ ಭಾವನೆಗಳ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿ ಹಿಡಿತ ಸಾಧಿಸಿದೆ ಅನ್ನೋದನ್ನ ತೋರಿಸುತ್ತೆ. ನಿಜ. ಇದು ನಮ್ಮ ಪರ್ಸನಲ್ ದುರಾಸೆ ಅಲ್ಲ, ಬದಲಾಗಿ ಹಣಕ್ಕೆ ಬೆಲೆ ಕೊಡದಿದ್ರೆ ಸಮಾಜ ನಮ್ಮನ್ನ ಹೇಗೆ ನೋಡುತ್ತೆ ಅನ್ನೋ ಭಯದಿಂದ ಹುಟ್ಟುಕೊಂಡ ಒತ್ತಡ ಇದು. ನೀವು ಹೇಳ್ದ್ ನಿಜ. ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಹಣವಿದ್ದವನಿಗೆ ಜಗವೆಲ್ಲ ನೆಂಟ್ರು ಅಂತ. ಹೌದು. ಬಹುಶಃ ಇದೇ ಸಾಮಾಜಿಕ ಒತ್ತಡದ ಬಗ್ಗೆ ಅವರು ಮಾತಾಡ್ತಿದ್ರು. ಸರಿ, ಹಣ ಕಳೆದುಕೊಳ್ಳೋ ಆ ವ್ಯಕ್ತಿಕ ನಡುಕದ ಬಗ್ಗೆ ಹೇಳಿದ್ಮೇಲೆ ಲಾರೆನ್ಸ್ ಆ ಭಯವನ್ನ ಇಡೀ ಸಮಾಜಕ್ಕೆ ವಿಸ್ತರಿಸ್ತಾರೆ. ಅದು ನಮ್ಮನ್ನ ಹೇಗೆ ಗುಲಾಮರನ್ನಾಗಿ ಮಾಡಿದೆ ಅನ್ನೋದನ್ನ ಮುಂದಿನ ಸಾಲುಗಳಲ್ಲಿ ಕಟ್ಟಿಕೊಡ್ತಾರೆ. We quail. Money makes us quail. It has got us down. We grovel before it in strange terror. And no wonder, for money has a fearful, cruel power among men. We quail ಅಂದ್ರೆ ನಾವು ಭಯದಿಂದ ನಡುಗ್ತೇವೆ. We grovel ಅಂದ್ರೆ ಅದರ ಮುಂದೆ ಅಡ್ಡ ಬೀಳ್ತೇವೆ. ಇದು ಕೇಳಿದ್ರೆ ಹಣವೇನೋ ಒಬ್ಬ ಕ್ರೂರ ರಾಜ, ನಾವೆಲ್ಲ ಅವನ ಗುಲಾಮರು ಅನ್ನೋ ಹಾಗೆ ಭಾಸವಾಗುತ್ತೆ. ಅತ್ಯುತ್ತಮವಾದ ಹೋಲಿಕೆ. ಲಾರೆನ್ಸ್ ಚಿತ್ರಿಸುವುದೇ ಆ ದೃಶ್ಯವನ್ನು. ಇಲ್ಲಿ ಹಣಕ್ಕೆ ಒಂದು ಪರ್ಸನಾಲಿಟಿ ಕೊಟ್ಟಿದ್ದಾರೆ. ಕರೆಕ್ಟ್. ಅದು ನಮ್ಮನ್ನ ಆಳೋ, ನಮ್ಮನ್ನ ಕಂಟ್ರೋಲ್ ಮಾಡೋ ಒಂದು ಶಕ್ತಿ. ಆದ್ರೆ ಇಲ್ಲಿ ಒಂದು ವಿಚಿತ್ರವಾದ ವಿಷಯ ಇದೆ. ಏನು? ಹಣ ಅಂದ್ರೆ ಏನು? ಕೇವಲ ಕಾಗದದ ತುಂಡು ಅಥವಾ ಲೋಹದ ಚೂರು ಅಷ್ಟೇ ಅಲ್ಲ? ಹೌದು. ಅದಕ್ಕೆ ತನ್ನದೇ ಆದ ಶಕ್ತಿ ಇಲ್ಲ. ಹಾಗಾದ್ರೆ ಈ ಭಯಾನಕ ಮತ್ತು ಕ್ರೂರ ಶಕ್ತಿ ಅದಕ್ಕೆ ಎಲ್ಲಿಂದ ಬಂತು? ಎಲ್ಲಿಂದ? ಅದು ನಾವು ಅಂದ್ರೆ ಇಡೀ ಸಮಾಜ ಅದಕ್ಕೆ ಕೊಟ್ಟಿರೋ ಮೌಲ್ಯದಿಂದ ಬಂದದ್ದು. ನಾವದಕ್ಕೆ ಒಂದು ದೈವತ್ವವನ್ನು ಆರೋಪಿಸಿ ಈಗ ನಾವೇ ಅದಕ್ಕೆ ಹೆದರಿ ಅಡ್ಡ ಬೀಳುತ್ತಿದ್ದೇವೆ. ಅಂದ್ರೆ ನಾವು ಸೃಷ್ಟಿಸಿದ ದೈತ್ಯನಿಗೆ ನಾವೇ ಹೆದರುತ್ತಿದ್ದೇವೆ. ವಾವ್, ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಲಾರೆನ್ಸ್ ಹೇಳ್ತಾರೆ, ನಮ್ಮ ಭಯ ಹಣದ ಬಗ್ಗೆ ಅಲ್ಲವೇ ಅಲ್ಲ ಅಂತ. ಹಾಗಾದ್ರೆ ಭಯ ಯಾವುದ್ರ ಬಗ್ಗೆ? ಮುಂದಿನ ಸಾಲುಗೋ ಅದನ್ನು ಸ್ಪಷ್ಟಪಡಿಸ್ತವೆ. ಬಟ್ ಇಟ್ ಇಸ್ ನಾಟ್ ಮನಿ ವಿ ಆರ್ ಸೋ ಟೆರಿಫೈಡ್ ಆಫ್, ಇಟ್ ಇಸ್ ದ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್. ಫಾರ್ ಮ್ಯಾನ್ಕೈಂಡ್ ಸೇಸ್ ವಿತ್ ಒನ್ ವಾಯ್ಸ್, ಹೌ ಮಚ್ ಇಸ್ ಹಿ ವರ್ತ್? ಫಾರ್ ಮ್ಯಾನ್ಕೈಂಡ್ ಸೇಸ್ ವಿತ್ ಒನ್ ವಾಯ್ಸ್, ಹ್ಯಾಸ್ ಹಿ ನೋ ಮನಿ? ದೆನ್ ಲೆಟ್ ಹಿಮ್ ಈಟ್ ಡರ್ಟ್ ಅಂಡ್ ಗೋ ಕೋಲ್ಡ್. ಇದು ಈ ಕವಿತೆಯ ಹೃದಯ ಭಾಗ ಅನ್ಸುತ್ತೆ ನನ್ಗೆ. ಹೌದು. ನಮ್ಮ ನಿಜವಾದ ಭಯ ಹಣದ ಬಗ್ಗೆ ಅಲ್ಲ, ಬದಲಿಗೆ ಹಣದ ಹುಚ್ಚು ಹಿಡಿದಿರೋ ಸಮಾಜದ ಬಗ್ಗೆ. ಸಮಾಜ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಹೇಗೆ ಅಳಿಯುತ್ತೆ? ಹೌ ಮಚ್ ಇಸ್ ಹಿ ವರ್ತ್ ಅಂತ. ಎಕ್ಸಾಕ್ಟ್ಲಿ.
ಅವನತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಸಂಪಾದನೆ ಇದೆ ಅನ್ನೋದ್ರ ಮೇಲೆ ಅವನಿಗೆ ಬೆಲೆ. ಒಂದ್ ವೇಳೆ ಅವನತ್ರ ಹಣವಿಲ್ಲದಿದ್ರೆ ಏನಾಗುತ್ತೆ? ಸಮಾಜ ಒಂದೇ ಧ್ವನಿಯಲ್ಲಿ ಹೇಳುತ್ತೆ, ಅವನು ಮಣ್ಣು ತಿನ್ಲಿ, ಚಳಿಯಲ್ಲಿ ನಡುಗಿ ಸಾಯ್ಲಿ ಅಂತ. ವಾವ್! ಈ ಮಣ್ಣು ತಿನ್ನು, ಈ ಡರ್ಟ್ ಅನ್ನೋ ಚಿತ್ರಣ ಇದೆಯಲ್ಲ, ಇದು ಕೇವಲ ಬಡತನದ ಬಗ್ಗೆ ಹೇಳ್ತಿಲ್ಲ. ಇಲ್ಲ, ಇದು ಘನತೆಯನ್ನು ಕಳೆದುಕೊಳ್ಳುವ ಭಯ. ಸಮಾಜ ನಿಮ್ಮನ್ನ ಕನಿಷ್ಠವಾಗಿ ನೋಡಿದಾಗ ನಿಮಗೆ ಕೊಡುವ ಸಹಾಯ ಕೂಡ ಒಂದ್ ರೀತಿಯ ಅವಮಾನವೇ ಆಗಿರುತ್ತೆ. ಹೌದು. ಬ್ರೆಡ್ ಕೊಡ್ತಾರೆ, ಆದ್ರೆ ಅದರ ಜೊತೆ ಮಣ್ಣನ್ನು ತಿನ್ನು ಅಂತಾರೆ. ಈ ಇಮೇಜರಿ ಇದೆಯಲ್ಲ, ಹೌದು, ಇದು ಲಾರೆನ್ಸ್ ಅವರ ಜೀನಿಯಸ್. ಇದು ಬಡತನದ ಕ್ರೂರ್ಯವನ್ನು ನಮ್ಮ ಕಣ್ಣು ಮುಂದೆ ನಿಲ್ಲಿಸುತ್ತೆ. ಹೌದು. ಇದು ಕೇವಲ ಹಸಿವಿನ ಪ್ರಶ್ನೆಯಲ್ಲ, ಇದು ಆತ್ಮಗೌರವದ ಪ್ರಶ್ನೆ. ಇದೇ ವೈಯಕ್ತಿಕ ಭಯವನ್ನ ಲಾರೆನ್ಸ್ ಮುಂದಿನ ಸಾಲುಗಳಲ್ಲಿ ತಮ್ಮ ಸ್ವಂತ ಅನುಭವದ ಹಾಗೆ ಹೇಳ್ಕೊಳ್ತಾರೆ. And if I have no money, they will give me a little bread, so I do not die. But they will make me eat dirt with it. I shall have to eat dirt, I shall have to eat dirt if I have no money. ಇಲ್ಲಿ ಕವಿತೆ ಇದ್ದಕ್ಕಿದ್ದಂತೆ ತುಂಬಾ ಪರ್ಸನಲ್ ಆಗುತ್ತೆ ಅಲ್ವಾ? ಹೌದು. ಇದು ಇನ್ನು ಕೇವಲ ಸಮಾಜದ ವಿಮರ್ಶೆಯಾಗಿ ಉಳಿಯಲ್ಲ. ಇದು ಕವಿಯ ಸ್ವಂತ ದುಸ್ವಪ್ನದಂತೆ ಕಾಣಿಸುತ್ತೆ. ಖಂಡಿತ. ಐ ಶಲ್ ಹ್ಯಾವ್ ಟು ಈಟ್ ಡರ್ಟ್ ಅನ್ನೋ ಸಾಲನ್ನ 2 ಬಾರಿ ರಿಪೀಟ್ ಮಾಡೋದ್ರಲ್ಲಿ ಆ ಭಯದ ತೀವ್ರತೆ ಎದ್ದು ಕಾಣುತ್ತೆ. ಖಂಡಿತ. ಸಮಾಜ ನಿಮಗೆ ಸಾಯೋಕೆ ಬಿಡಲ್ಲ. ಕರುಣೆಯಿಂದ ಒಂದು ತುಂಡು ಬ್ರೆಡ್ ಕೊಡಬಹುದು. ಆದ್ರೆ ಆ ಸಹಾಯದ ಜೊತೆಗೆ ನಿಮ್ಮ ಘನತೆಯನ್ನ ಕಸಿದುಕೊಳ್ಳುತ್ತೆ. ನೋಡು, ನೀನು ನಮ್ಮ ಸಹಾಯ ಇಲ್ದೆ ಬದುಕಕ್ಕಾಗಲ್ಲ ಅನ್ನೋ ಒಂದು ಆ ಅಹಂಕಾರ ಆ ಸಹಾಯದಲ್ಲಿ ಅಡಗಿರುತ್ತೆ. ಅದೊಂದು ಕಂಡೀಷನಲ್ ಚಾರಿಟಿ ಇದ್ದ ಹಾಗೆ. ಹೌದು, ಷರತ್ತುಬದ್ಧ ದಾನ. ಈ ಅವಮಾನವನ್ನು ಸಹಿಸ್ಕೊಂಡು ಬದುಕಬೇಕು ಅನ್ನೋ ಭಯವೇ ಅತ್ಯಂತ ದೊಡ್ಡ ಭಯ. ಇದು ಹಣದ ಹುಚ್ಚು ನಮ್ಮೊಳಗಿನ ಸಹಾನುಭೂತಿಯನ್ನ ಹೇಗೆ ಕೊಲ್ಲುತ್ತೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದರೆ ಈ ಭಯದ ಮೂಲ ಯಾವುದು ಅಂತ ಕವಿ ಈಗ ಇನ್ನಷ್ಟು ನೇರವಾಗಿ ಹೇಳ್ತಾರೆ. ಇಟ್ ಈಸ್ ದ್ಯಾಟ್ ಐ ಆಮ್ ಫ್ರೈಟನ್ಡ್ ಆಫ್, and that fear can become a delirium. It is fear of my money-mad fellow men. ಇಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತೆ. ನನಗೆ ಭಯವಿರುವುದು ಹಣದ ಬಗ್ಗೆ ಅಲ್ಲ, ಬದಲಿಗೆ ಹಣದ ಹುಚ್ಚು ಹಿಡಿದಿರುವ ನನ್ನ ಸಹ ಮಾನವರ ಬಗ್ಗೆ. ಈ ಭಯ ಎಷ್ಟರ ಮಟ್ಟಿಗೆ ಹೋಗ್ಬೋದು ಅಂದ್ರೆ ಅದು ಡೆಲೀರಿಯಂ ಆಗ್ಬೋದು ಅಂತಾರೆ. ಡೆಲೀರಿಯಂ ಅಂದ್ರೆ ಒಂದು ರೀತಿಯ ಭ್ರಮೆ, ಮಾನಸಿಕ ಸ್ಥಿಮಿತಿ ಕಳೆದುಕೊಳ್ಳುವ ನಿಲೆ. ಇವತ್ತಿನ ಕಾಲದಲ್ಲಿ ನಾವು ಫೈನಾನ್ಷಿಯಲ್ ಪ್ರೆಷರ್ ಇಂದ ಬರೋ ಮೆಂಟಲ್ ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡ್ತೀವಿ. ಲಾರೆನ್ಸ್ ದಶಕಗಳ ಹಿಂದೆಯೇ ಆ ಸಂಪರ್ಕವನ್ನು ಗುರುತಿಸಿದ್ರು. ನಿಜ. ಇದು ಬಡತನವ ಭಯವಲ್ಲ, ಹಣವಿಲ್ಲದಿದ್ರೆ ಬೇರೆ ಮನುಷ್ಯರು ನನ್ನನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋ ಭಯ. ಸರಿ, ಇಷ್ಟೆಲ್ಲ ಹೇಳಿದ್ಮೇಲೆ ಕವಿ ಇದ್ದಕ್ಕಿದ್ದಂತೆ ಒಂದು ರಿಯಾಲಿಟಿ ಚೆಕ್ ಕೊಡ್ತಾರೆ. ಒಂದ್ ಕಡೆ ಹಣದ ಹುಚ್ಚನ್ನ ಅಷ್ಟೆಲ್ಲ ಟೀಕಿಸ್ತಾರೆ. ಆದರೆ ಮುಂದಿನ ಸಾಲುಗಳಲ್ಲಿ ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್. ಅವಮಾನದಿಂದ ಅಂದ್ರೆ ಮಣ್ಣು ತಿನ್ನುವುದರಿಂದ ಪಾರಾಗಲು ಸ್ವಲ್ಪ ಹಣ ಬೇಕೇ ಬೇಕು ಅಂತಾರೆ. ಇದು ಕೇಳುಗರಿಗೆ ಸ್ವಲ್ಪ ಗೊಂದಲ ಅನ್ಸ್ಬೋದು. ಹೌದು. ಕವಿ ತಮ್ಮ ವಾದವನ್ನೇ ತಾವೇ ದುರ್ಬಲಗೊಳಿಸ್ತಿದ್ದಾರಾ ಅಥವಾ ಇದರಲ್ಲಿ ಬೇರೆ ಯಾವುದಾದ್ರೂ ಆಳವಾದ ಅರ್ಥವಿದೆಯಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕವಿತೆಯ ವಿರೋಧಾಭಾಸದ ಹಾಗೆ ಕಂಡ್ರೂ ಆಕ್ಚುಲಿ ಇದು ಲಾರೆನ್ಸ್ ಅವರ ಪ್ರಾಮಾಣಿಕತೆಯನ್ನ ತೋರಿಸುತ್ತೆ. ಹೇಗೆ? ಅವರು ಕೇವಲ ಆದರ್ಶವಾದಿಯಾಗಿ ಮಾತಾಡ್ತಿಲ್ಲ. ಅವರು ಸಮಾಜದ ನಿಯಮಗಳನ್ನ ಟೀಕಿಸ್ತಲೇ ಆ ಸಮಾಜದಲ್ಲಿ ಬದುಕೋಕೆ ಇರೋ ಅನಿವಾರ್ಯತೆಯನ್ನು ಒಪ್ಕೊಳ್ತಿದ್ದಾರೆ. ಓಕೆ. ವ್ಯವಸ್ಥೆ ಕೆಟ್ಟಿದೆ ಅಂತ ಗೊತ್ತಿದ್ರೂ ಆ ಸಿಸ್ಟಮ್ ಒಳಗೆ ನಮ್ಮ ಘನತೆಯನ್ನ ಉಳಿಸ್ಕೊಳ್ಳೋಕೆ ಅದರದೇ ಆದ ಟೂಲ್ ಅಂದ್ರೆ ಹಣ ಬೇಕು ಅನ್ನೋದೊಂದು ಕ್ರೂರ ವಾಸ್ತವ. ಸೊ ಪ್ರಾಬ್ಲಮ್ ಇರೋದು ಹಣದಲ್ಲಿ ಅಲ್ಲ, ಹಣವನ್ನ ನಾವು ನೋಡೋ ದೃಷ್ಟಿಯಲ್ಲಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ವಿಷವರ್ತುಲದಿಂದ ಹೊರಬರಲು ದಾರಿಯೇ ಇಲ್ವಾ? ಪರಿಹಾರ ಏನು? ಈ ವಾಸ್ತವವನ್ನು ಒಪ್ಪಿಕೊಂಡ ಮೇಲೆ ಲಾರೆನ್ಸ್ ಒಂದು ಆದರ್ಶದ ಕಡೆಗೆ, ಒಂದು ಪರಿಹಾರದ ಕಡೆಗೆ ನಮ್ಮ ಗಮನ ಸೆಳೆಯುತ್ತಾರೆ. ಅಂಡ್ ದಿಸ್ ಇಸ್ ಆಲ್ ರಾಂಗ್. ಬ್ರೆಡ್ ಶುಡ್ ಬಿ ಫ್ರೀ, ಶೆಲ್ಟರ್ ಶುಡ್ ಬಿ ಫ್ರೀ, ಫೈರ್ ಶುಡ್ ಬಿ ಫ್ರೀ ಟು ಆಲ್ ಅಂಡ್ ಎನಿಬಡಿ, ಆಲ್ ಓವರ್ ದ ವರ್ಲ್ಡ್. ಅಂಡ್ ದಿಸ್ ಇಸ್ ಆಲ್ ರಾಂಗ್. ಈ ಇಡೀ ಸಿಸ್ಟಮ್ ತಪ್ಪು ಅಂತ ನೇರವಾಗಿ ಘೋಷಿಸ್ತಾರೆ. ಹೌದು. ಆಮೇಲೆ ಒಂದು ರೆವಲ್ಯೂಷನರಿ ಸೊಲ್ಯೂಷನ್ ಕೊಡ್ತಾರೆ. ಆಹಾರ, ವಸತಿ ಮತ್ತು ಬೆಂಕಿ ಅಂದ್ರೆ ಬದುಕೋಕ್ ಬೇಕಾದ ಮೂಲಭೂತ ಅವಶ್ಯಕತೆಗಳು, ಬೇಸಿಕ್ ನೀಡ್ಸ್. ಹೌದು, ಬೇಸಿಕ್ ನೀಡ್ಸ್ ಎಲ್ರಿಗೂ ಫ್ರೀಯಾಗಿ ಸಿಗ್ಬೇಕು. ಟು ಆಲ್ ಅಂಡ್ ಎನಿಬಡಿ ಅಂತ 2 ಬಾರಿ ಹೇಳಿ ಆಲ್ ಓವರ್ ದ ವರ್ಲ್ಡ್ ಅಂತ ಸೇರ್ಸೋ ಮೂಲಕ ಇದು ಎಲ್ಲರಿಗೂ ಎಲ್ಲ ಕಡೆ
ಹೌದು, ಯಾವುದೇ ತಾರತಮ್ಯವಿಲ್ಲದೆ ಜಗತ್ತಿನ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಸಾರ್ವತ್ರಿಕ ಹಕ್ಕು ಅಂತ ಪ್ರತಿಪಾದಿಸ್ತಾರೆ. ಇದು ಕೇಳಕ್ಕೆ ಇವತ್ತಿನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ತರ ಇದೆಯಲ್ಲ? ಖಂಡಿತ. ಪ್ರತಿಯೊಬ್ಬ ನಾಗರಿಕನ ಘನತೆಯ ಬದುಕಿಗೆ ಬೇಕಾದ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಬೇಕು ಅನ್ನೋ ವಾದ. ಖಂಡಿತ. ಲಾರೆನ್ಸ್ ಅವರ ವಿಷನ್ ಅಷ್ಟೊಂದು ಮುಂದಿತ್ತು. ಯಾವಾಗ ಮನುಷ್ಯನಿಗೆ ತನ್ನ ಬೇಸಿಕ್ ನೀಡ್ಸ್ ಬಗ್ಗೆ ಚಿಂತೆ ಇರೋದಿಲ್ಲವೋ ಆಗ ಅವನು ಹಣದ ಗುಲಾಮನಾಗೋದ್ರಿಂದ ಪಾರಾಗ್ಬೋದು. ಆಗ ಸಮಾಜದ ವ್ಯಾಲ್ಯೂಸ್ ಕೂಡ ಬದಲಾಗಬಹುದು. ನಿಜ. ಇದು ಆರ್ಥಿಕ ಸ್ಥಿತಿಗಿಂತ ಮಾನವೀಯ ಘನತೆಗೆ ಹೆಚ್ಚು ಬೆಲೆ ಕೊಡುವ ಸಮಾಜಕ್ಕಾಗಿ ಒಂದು ಕರೆ. ಅಂತಿಮವಾಗಿ ಕವಿತೆ ಒಂದು ಕಠಿಣವಾದ ಎಚ್ಚರಿಕೆಯೊಂದಿಗೆ ಕೊನೆಗೊಳ್ಳುತ್ತೆ. ವಿ ಮಸ್ಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ ಬಿಫೋರ್ ವಿ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್ ಅಬೌಟ್ ಇಟ್. ಇಟ್ಸ್ ಒನ್ ಥಿಂಗ್ ಆರ್ ದಿ ಅದರ್. ಇಟ್ಸ್ ಒನ್ ಥಿಂಗ್ ಆರ್ ದಿ ಅದರ್. ಇದು ಅಥವಾ ಅದು. ನಮ್ಮುಂದೆ ಇರೋದು ಎರಡೇ ದಾರಿ, ಬೇರೆ ಆಪ್ಷನ್ಸ್ ಇಲ್ಲ. ಇದು ತುಂಬಾನೇ ಡೈರೆಕ್ಟ್ ಮಾತಲ್ವಾ? ಹೌದು, ಇದು ಒಂದು ಅಂತಿಮ ಎಚ್ಚರಿಕೆ, ಫೈನಲ್ ವಾರ್ನಿಂಗ್. ಹಣದ ಬಗ್ಗೆ ನಮ್ಮ ಸನ್ನಿಯನ್ನ, ನಮ್ಮ ಹುಚ್ಚನ್ನ ನಾವು ಸರಿಪಡಿಸ್ಕೋಬೇಕು. ನಮ್ಮ ವಿವೇಕವನ್ನ ಮರಳಿ ಪಡೆಯಬೇಕು. ಹೌದು, ಇಲ್ದಿದ್ರೆ ನಾವು ಅದಕ್ಕಾಗಿ ಒಬ್ರನ್ನೊಬ್ರು ಕೊಲ್ಲೋಕೆ ಶುರು ಮಾಡ್ತೀವಿ. ಆ ಕೊಲೆ ಫಿಸಿಕಲ್ ಆಗಿರ್ಬೋದು ಅಥವಾ ಶೋಷಣೆಯ ರೂಪದಲ್ಲೂ ಇರ್ಬೋದು. ನಮ್ಮ ಮೌಲ್ಯಗಳನ್ನ ಬದಲಾಯಿಸ್ಕೊಳ್ದಿದ್ರೆ ಸಮಾಜ ವಿನಾಶದತ್ತ ಸಾಗುತ್ತೆ. ನಾವು ವಿವೇಕವನ್ನ ಆರಿಸ್ಕೊಳ್ಬೇಕು, ಇಲ್ಲವೇ ವಿನಾಶವನ್ನ ಎದುರಿಸ್ಬೇಕು. ಆಯ್ಕೆ ನಮ್ಮದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಇಂದಿನ ಕೇಳುಗರಿಗೆ ಸಿಗೋ ದೊಡ್ಡ ಪಾಠವಾದ್ರೂ ಏನು? ಒಟ್ಟಾರೆಯಾಗಿ ಮನಿ ಮ್ಯಾಡ್ನೆಸ್ ನಮ್ಮ ಭೌತಿಕವಾದಿ ಸಮಾಜದ ಮೇಲೆ ಒಂದು ಶಕ್ತಿಯುತ ಪ್ರಹಾರ. ಇದು ಹಣ ನಮ್ಮ ಮಾನವೀಯತೆಯನ್ನ ಹೇಗೆ ನಾಶ ಮಾಡುತ್ತೆ, ಸಮಾಜದಲ್ಲಿ ಭಯವನ್ನ ಹೇಗೆ ಬಿತ್ತುತ್ತೆ ಮತ್ತು ನಮ್ಮನ್ನ ಹೇಗೆ ವಿಭಜಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಇದರ ಅಂತಿಮ ಸಂದೇಶ ಅದು ಆಶಾವಾದಿಯಾಗಿದೆ. ಹೇಗೆ? ಸಮಾಜದ ಮೌಲ್ಯ ವ್ಯವಸ್ಥೆಯ ಬಗ್ಗೆ ನಾವು ಗಂಭೀರವಾಗಿ ಚಿಂತಿಸೋ ಹಾಗೆ ಮಾಡುವ ಒಂದು ಪ್ರಚೋದನೆ. ಅತ್ಯುತ್ತಮ ವಿಶ್ಲೇಷಣೆ. ಇಂತಹ ಆಳವಾದ ಚರ್ಚೆಗಳು ನಿಮಗೆ ಇಷ್ಟವಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.